ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್ ಆಗಿ ಆಕ್ಟಿವ್ 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 ಆಕ್ಟಿವ್. ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಂಗಳೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.4 ಕಂಪನಾಂಕಗಳಲ್ಲಿ. ಇದು ರೇಡಿಯೋ ಆಕ್ಟಿವ್. ನಾನಿದ್ದೀನಿ ನಿಮ್ಮ ರೇಡಿಯೋ ಗೆಳತಿ ರಾಧಾ. ಕೇಳುಗರೆ, ಇವತ್ತಿನ ಸಹಾಯ ಸಿಂಗಲ್ ವಿಂಡೋ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಸಹಾಯ ಸಿಂಗಲ್ ವಿಂಡೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದರೆ C4 ನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಮಂಜುಳಾ ಅವರು ಹೊಸದಾಗಿ ಬಂದಿರುವಂತಹ BBMP ನನ್ನ ನಗರ ನನ್ನ ಬಜೆಟ್ ಇದರ ಒಂದು ಮಾಹಿತಿ ಸಂಗ್ರಹಣೆ ಕುರಿತು ಇವತ್ತಿನ ಒಂದು ಸಂಚಿಕೆಯಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಇದರ ಬಗ್ಗೆ ಆಳವಾಗಿ ಮಾಹಿತಿ ಸಂಗ್ರಹಣೆ ಅಂದರೆ ಏನು, ಯಾಕೆ ಇದನ್ನು ಮಾಡ್ತಾ ಇರೋವಂಥದ್ದು, ಯಾವ ಒಂದು ಸಮುದಾಯದ ಜನರಿಗೆ ಇದನ್ನು ಮಾಡ್ತಾ ಇದ್ದಾರೆ ಅನ್ನೋ ವಿಚಾರಗಳನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಹಾಗಾದರೆ ಬನ್ನಿ ಮಂಜುಳಾ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮಂಜು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಮಂಜು ಅವರೇ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಮಂಜುಳಾ ಅಂತ ಹೇಳಿ. ಸೆಂಟರ್ ಫಾರ್ ಅಡ್ವೊಕಸಿ ಅಂಡ್ ರಿಸರ್ಚ್ C4 ಅಂತೇಳಿ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಸೊ ನಾವು ಬೆಂಗಳೂರಲ್ಲಿ ಒಟ್ಟಾರೆ ಒಂದು 23 ವಾರ್ಡ್ ಮತ್ತೆ 4 ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ಮಾಡ್ತಿದ್ದೇವೆ. ಸೊ ಅದರಲ್ಲಿ ಮೇನ್ ಆಗಿ ನಗರದ ಬಡವರಿಗೆ ಸಂಬಂಧಪಟ್ಟಂಗೆ ಅವರಿಗೆ ಏನೆಲ್ಲ ಸೇವೆ ಸೌಲಭ್ಯ ಇದೆ ಅದನ್ನ ಕೊಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀವಿ. ಇವತ್ತು ಒಂದು ವಿಚಾರದ ಬಗ್ಗೆ ಜನರಿಗೆ ತಿಳಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ. ಆ ವಿಷಯ ಏನು ಅನ್ನೋದ್ರ ಬಗ್ಗೆನೂ ಸಹ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ ಮಂಜು ಅವರೇ. ಆಕ್ಚುಲಿ ಈಗ ನಾನು ಆಲ್ರೆಡಿ ಹೇಳ್ದಂಗೆ ನಾವು ಒಂದು 23 ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಆ ವಾರ್ಡ್ ಸಂಬಂಧಪಟ್ಟಂಗೆ ಒಂದು ವಾರ್ಡ್ ಕಮಿಟಿ ಅಂತ ಇರುತ್ತೆ. ಸೊ ವಾರ್ಡ್ ಕಮಿಟಿನಲ್ಲಿ ಕೂಡ ನಾವು ಭಾಗವಹಿಸ್ತಿದ್ದೇವೆ. ಸೊ ಈಗ ಪ್ರಸ್ತುತ ಪ್ರೆಸೆಂಟಿಗೆ BBMP ವತಿಯಿಂದ ನನ್ನ ನಗರ ನನ್ನ ಬಡ್ಜೆಟ್ ಅಂತೇಳಿ ಒಂದು ಕ್ಯಾಂಪೇನ್ ಮಾಡ್ತಿದ್ದಾರೆ. ಕ್ಯಾಂಪೇನ್ ಅಂತ ಈಗ ನಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಏಪ್ರಿಲ್ ಮೇ ಅಷ್ಟರಲ್ಲಿ BBMP ಬಡ್ಜೆಟ್ ರಿಲೀಸ್ ಆಗುತ್ತೆ. ಸೊ ಅದರಲ್ಲಿ ಅಂದ್ರೆ ಈಗ ಪ್ರತಿಯೊಬ್ಬರದು ಕೂಡ ಅನಿಸಿಕೆ ಅಭಿಪ್ರಾಯಗಳನ್ನ ಅವರು ಕಲೆಕ್ಟ್ ಮಾಡ್ತಿದ್ದಾರೆ. ಅಂದ್ರೆ ನಿಮ್ಮ ನಗರಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಯಾವ ತರ ವ್ಯವಸ್ಥೆ ಬೇಕು ಅನ್ನೋದ್ರ ಬಗ್ಗೆ ಆ ಜನರ ಒಂದು ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡ್ತಿದ್ದಾರೆ. ಆಕ್ಚುಲಿ ಇದು ಒಂದು ನಮ್ಗೆ ಅಂದ್ರೆ ತುಂಬಾ ಖುಷಿ ಆದಂತ ವಿಚಾರ. ಏನಂದ್ರೆ ಜನರ ಭಾಗವಹಿಸಿಕೆ ಇರ್ಬೇಕು ಆತರ ಅಂತ ಹೇಳ್ತೀವಿ. ಬಟ್ ಎಲ್ಲೂ ಕೂಡ ನಮ್ಗೆ ಅದು ಕಾಣ್ತಿರ್ಲಿಲ್ಲ. ಅಂದ್ರೆ ಜನರ ಭಾಗವಹಿಸಿಕೆ ಎಲ್ಲಿದೆ ಅನ್ನೋದ್ರ ಬಗ್ಗೆ ಒಂದು ನಾವು ನೋಡ್ತಾ ಇದ್ದಿದ್ದು. ಈಗ ಎಲೆಕ್ಷನ್ ಟೈಮ್ ಅಲ್ಲಿ ನಾವು ಏನು ವೋಟ್ ಮಾಡ್ತೀವಿ, ವೋಟ್ ಮಾಡಿ ಗೆಲ್ಲಿಸಿದ ಮೇಲೆ ಅವರಿಗೆ ಜೊತೆಲಿ ಯಾರು ಕಾರ್ಯಕರ್ತರು ಇರ್ತಾರೆ ಅಂತವ್ರದ್ದು ಮಾತ್ರನೇ ಇರ್ತಿತ್ತು ಹೊರತು. ಬಟ್ ಈಗ ಅಟ್ ಪ್ರೆಸೆಂಟ್ಗೆ ಈಗ BBMP ಜನರ ಒಂದು ಅಭಿಪ್ರಾಯನ ಸಂಗ್ರಹಣೆ ಮಾಡಿ ಅದ್ರ ಮೇಲೆ ಬಡ್ಜೆಟ್ ಮಾಡ್ತಿದೆ ಅನ್ನುವಂತ ವಿಚಾರ ತುಂಬಾ ಮುಖ್ಯವಾದದ್ದು. ಜೊತೆಗೆ ಅಂದ್ರೆ ತುಂಬಾ ಖುಷಿ ಕೊಡುವಂತ ವಿಚಾರ. ಇನ್ ಫ್ಯೂಚರ್ ಅಲ್ಲಿ ಅವರು ಸಂಗ್ರಹಣೆ ಮಾಡಿ ಅದನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅನ್ನೋದು ಸೆಕೆಂಡ್ರಿ. ಅಟ್ಲೀಸ್ಟ್ ನಮ್ಮ ನಗರದಲ್ಲಿ ಈ ತರ ಒಂದು ಬಡ್ಜೆಟ್ ಬೇಕು, ಈ ವಿಚಾರಕ್ಕೆ ಈ ತರ ಬಡ್ಜೆಟ್ ಬೇಕು ಅಂತ ಕೇಳಿ ಅಟ್ಲೀಸ್ಟ್ ತಿಳ್ಕೊಳ್ತಿದಾರಲ್ಲ, ಅದು ಒಂದು ಖುಷಿಯಾದಂತ ವಿಚಾರ. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಹೇಳಿದ್ರಿ, BBMP ಕಡೆಯಿಂದ ನನ್ನ ನಗರ ನನ್ನ ಬಜೆಟ್ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ ಅಲ್ಲಿ ಅಂದ್ರೆ ಜನರಿಗೆ ಅವಶ್ಯಕತೆ ಏನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಇದನ್ನ ಒಂದು ಸರ್ವೆ ತರ ಮಾಡ್ತಾ ಇದೀವಿ ಅಂತ. ಸರ್ವೆನಲ್ಲಿ ಜನರು ಹೇಗೆ ನಿಮ್ಗೆ ಸ್ಪಂದಿಸ್ತಾ ಇದ್ದಾರೆ, ಮತ್ತೆ ಸರ್ವೆ ಫಾರ್ಮೆಟ್ ಅಲ್ಲಿ ಮುಖ್ಯವಾಗಿ ಏನೆಲ್ಲ ಅಂಶಗಳಿರುತ್ತೆ? ಓಕೆ, ಈಗ ಅಂದ್ರೆ ಇದು ಜನ ಅಂದ್ರೆ ಇದು ಒಂದು ಸರ್ವೆ ಅನ್ನೋದಕ್ಕಿಂತ ಸೊ ಮಾಹಿತಿ ಸಂಗ್ರಹಣೆ ಅಂತಾನೆ ಹೇಳ್ಬೋದು. ಅಂದ್ರೆ ಜನರಿಗೆ ಏನು ಬೇಕಿದೆ ಅಂತ ಕೇಳ್ತಾ ಇದಾರೆ. ಅಂದ್ರೆ ಇದ್ರಲ್ಲಿ BBMP ವತಿಯಿಂದ ಸೊ ನಮ್ಗೆ ಒಂದು ಫಾರ್ಮ್ಯಾಟ್ ಕೊಟ್ಟಿದ್ದಾರೆ ಅವರು. ಈ ಫಾರ್ಮ್ಯಾಟ್ ಅಲ್ಲಿ ಅಂದ್ರೆ ಜನರಿಗೆ ಏನೆಲ್ಲ ನೀಡಿದೆ ಅನ್ನೋದ್ರ ಬಗ್ಗೆ ಸೊ ಒಂದು ಕಲೆಕ್ಟ್ ಮಾಡಿ ಇನ್ಫಾರ್ಮೇಶನ್ ನಮ್ಗೆ ತಲುಪಿಸಿ ಆತರ ಅಂತೇಳಿ. ಸೊ ನಮ್ಗೆ ನಾನು ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಹೇಳ್ದಂಗೆ ಸೊ ಯಾರಿಗಾದ್ರೂ ಈಗ ನಾವು ಜನರಲ್ ಆಗಿ ಆದ್ರೆ ಇಷ್ಟು ವರ್ಷ ಇಲ್ಲ, ಸೊ ಇವಾಗ ನಿಮ್ಮ ಅಭಿಪ್ರಾಯನ ಸರ್ಕಾರಕ್ಕೆ
ಕೇಳ್ತಾ ಇದೆ ಅಥವಾ BBMP ಅವರು ನಿಮ್ಮ ಅಭಿಪ್ರಾಯ ನಿಮ್ಗೆ ಏನ್ ಬೇಕು ಅಂತ ಕೇಳ್ತಿದ್ದಾರೆ ಅಂತ ಹೇಳಿ ಒಬ್ಬ ಅಂದ್ರೆ ಸಾಮಾನ್ಯ ವ್ಯಕ್ತಿ ಮುಂದೆ, ಅಂದ್ರೆ ಬೇರೆಯವರು ಭಾಗವಹಿಸೋದು ಬೇರೆ, ಸಾಮಾನ್ಯ ವ್ಯಕ್ತಿ. ಈಗ ಒಬ್ರು ಕೂಲಿ ಕಾರ್ಮಿಕರು ಇರ್ತಾರೆ. ನಾನು ಪ್ರಥಮದಲ್ಲೇ ಹೇಳಿದ್ದೀನಿ, ನಾವು ಕೆಲಸ ಮಾಡುವಂತದ್ದು ಕೂಲಿ ಕಾರ್ಮಿಕರ ಜೊತೆಯಲ್ಲಿ ಮತ್ತೆ ಅಂದ್ರೆ ತುಂಬಾ ಬಡವರು ಇರೋಂತವ್ರ ಜೊತೆಯಲ್ಲಿ. ಸೊ ಅವ್ರದ್ದು ಪ್ರಿಯಾರಿಟೀಸ್ ನಿಮ್ಗೆ ಗೊತ್ತಿರುತ್ತೆ. ಅಂದ್ರೆ ನಾವು ಇವತ್ತು ದುಡಿದ್ರೇನೆ ನಮ್ಗೆ ಇವತ್ತು ಜೀವನ. ಸೊ ಅಂತ ಆತರ ಮೈಂಡ್ ಸೆಟ್ ಇರೋಂಥವ್ರು, ಅಂದ್ರೆ ಸರ್ಕಾರ ಏನಾದ್ರೂ ಏನಮ್ಮ ನಾವು ದುಡಿಬೇಕು, ನಾವು ಜೀವನ ಮಾಡ್ಬೇಕು ಅನ್ನೋಂಥದ್ದು ಅವ್ರದ್ದು ಮೈಂಡ್ ಸೆಟ್. ಸೊ ಏನೇ ಕೇಳಿದ್ರು ಅವರು ಅಂದ್ರೆ ಇವತ್ತು ನಮ್ಗೆ ಏನ್ ಸಿಗತ್ತೆ, ನಾವು ಇವತ್ತು ಹೊಟ್ಟೆ ತುಂಬಾ ಊಟ ಸಿಗತ್ತಾ ಅನ್ನೋಂಥದ್ದು ಅವ್ರದ್ದು ಮೈಂಡ್ ಸೆಟ್. ಆತರ ಇರುವಾಗ ನಾವು ಈಗ ಬಜೆಟ್ ಅಲ್ಲಿ ನಿಮ್ಗೆ ಏನ್ ಬೇಕು, ನಿಮ್ಮ ಅಭಿಪ್ರಾಯ ಹೇಳಿ ಅಂತಂದಾಗ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 100% ಅವರು ಅಂದ್ರೆ ನೆಗೆಟಿವ್ ಆಗೇ ಹೇಳೋಂಥದ್ದು. ಅಂದ್ರೆ ಸರ್ಕಾರ ನಾವ್ ಏನೇ ಹೇಳಿದ್ರು ಕೂಡ ಸೊ ಅವ್ರು ಏನ್ ಅನ್ಕೊಂಡಿರ್ತಾರ ಅದನ್ನೇ ಮಾಡ್ತಾರೆ. ನಮ್ ಪರವಾಗಿ ಏನು ಆತರ ಎಲ್ಲ ಇರಲ್ಲ. ಅವ್ರಿಗೆ ಯಾವ ರೀತಿ ಅನ್ಸುತ್ತೆ ಅದನ್ನೇ ಮಾಡುವಂಥದ್ದು ಅನ್ನೋಂಥದ್ದು ಅವ್ರು ಹೇಳ್ತಾರೆ. ಅಂದ್ರೆ ನಾವ್ ಹೇಳಿದ ತಕ್ಷಣ ಎಲ್ಲ ಬದಲಾವಣೆ ಆಗ್ಬಿಡುತ್ತಾ, ನಾವ್ ಹೇಳಿದ ತಕ್ಷಣ ಎಲ್ಲ ಅಂದ್ರೆ ಸ್ಟಾರ್ಟ್ ಮಾಡ್ತಾರ ಆತರ ಅಂತ ಹೇಳಿ ಅವ್ರದ್ದು ಪ್ರಶ್ನೆ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಸೊ ಆ ನಂತರದಲ್ಲಿ ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿ, ಇಲ್ಲ ಸರ್ಕಾರ ಅಂದ್ರೆ ಪ್ರತಿಯೊಂದು ಕೂಡ ಈಗ ಮೊದಲ ತರ ಇಲ್ಲ, ಈಗ ಪ್ರತಿಯೊಂದನ್ನು ಕೂಡ ಬದಲಾವಣೆ ಆಗ್ತಾ ಇದೆ, ವ್ಯವಸ್ಥೆ ಬದಲಾವಣೆ ಆಗ್ತಾ ಇದೆ. ಸೊ ಜನರ ಪರವಾಗಿನೇ ಅಂದ್ರೆ ಸರ್ಕಾರ ಆಗ್ಬೇಕು ಅನ್ನೋಂತ ಒಂದು ಉದ್ದೇಶದಿಂದನೇ ಇದನ್ನ ಬಿಟ್ಟಿರುವಂತದ್ದು. ಇಷ್ಟು ದಿವಸ ಆಗಿರೋದು ಬೇರೆ, ಅಟ್ಲೀಸ್ಟ್ ಇವಾಗ ಬದಲಾವಣೆ ಆಗ್ತಾ ಇದೆ ಅನ್ನುವಾಗ ಸೊ ಬದಲಾವಣೆ ಆಗುತ್ತಾ ಅಂತ ಪ್ರಶ್ನೆ ಮಾಡೋದಕ್ಕಿಂತ ಬದಲಾವಣೆಗೆ ನಾವೇನ್ ಮಾಡ್ಬೋದು ಅಂತ ಒಂದು ಸಜೆಷನ್ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಜನರ ಹತ್ರ ಮಾತಾಡುವಾಗ ಸೊ ಕೆಲವೊಬ್ರೆಲ್ಲ ಪಾಸಿಟಿವ್ ಆಗಿ ನಮ್ಗೆ ಈ ತರದ್ದು ರಿಕ್ವೈರ್ಮೆಂಟ್ ಇದೆ, ನಮ್ಮ ಏರಿಯಾದಲ್ಲಿ ಈ ತರ ನೀರಿಂದು ಸಮಸ್ಯೆ ಇದೆ, ನಮ್ಮ ಏರಿಯಾದಲ್ಲಿ ಈ ತರ ಒಳಚರಂಡಿ ವ್ಯವಸ್ಥೆ ಇದೆ, ಸೊ ಅದಕ್ಕೆ ನಮ್ಗೆ ಈ ತರ ನೆಕ್ಸ್ಟ್ ಗೆ ಈ ತರ ಬಡ್ಜೆಟ್ ಬೇಕು ಆತರ ಅಂತ ಹೇಳಿ ಸುಮಾರು ಜನ ಅವರ ಅಭಿಪ್ರಾಯನ ಶೇರ್ ಮಾಡ್ತಿದ್ದಾರೆ. ಸರಿ, ಇವಾಗ ನೀವು ಹೇಳಿದ್ರಿ ನಾವು ಒಟ್ಟಿಗೆ ಪ್ರತಿ ತಿಂಗಳು ಮೀಟಿಂಗ್ ಅಟೆಂಡ್ ಮಾಡಿ ಅಲ್ಲಿರುವಂತ ವಿಚಾರಗಳನ್ನ ನಾವು ಜನರಿಗೂ ಸಹ ತಿಳಿಸ್ತಾ ಇದೀವಿ. ಏನಾದರೂ ಹೊಸದಾಗಿ ಸರ್ಕಾರದಿಂದ ಏನಾದರೂ ಅನುದಾನಗಳು ಬಂದಂಥ ಸಂದರ್ಭದಲ್ಲಿ ಜನರಿಗೂ ತಿಳಿಸ್ತಾ ಇದ್ದೀವಿ. ಮತ್ತು ವಾರ್ಡ್ ಕಮಿಟಿ ಜನ ಜೊತೆನೂ ಸಹ ನಮ್ಮ ಒಂದು ಕೋರ್ಡಿನೇಷನ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರಿ. ಇವಾಗ ಜನ ಈ ಥರ ಖಂಡಿತ ನೀವು ಹೇಳಿದ ಮಾತು ನಿಜವಾಗ್ಲೂ ಸತ್ಯ. ಯಾಕೆಂದರೆ ಬಟ್ ನನಗೇನಂತ ಅನಿಸುತ್ತೆ ಅಂದರೆ ಇದು ಮೊದಲ ಹೆಜ್ಜೆ. ಜನರ ಅಭಿಪ್ರಾಯನ ಸರ್ಕಾರ ಕೇಳ್ತಾ ಇದೆಯಲ್ಲ, ಇದು ತುಂಬಾ ಖುಷಿ ಪಡೋವಂಥ ವಿಷಯ. ಖಂಡಿತ. ಯಾಕೆ ಅಂತಂದ್ರೆ ಅವು ಹೇಳಿದ ತಕ್ಷಣ ಆಗಲ್ಲ, ಕ್ರಮೇಣ ಸ್ವಲ್ಪ ಸಮಯ ತಗೊಳುತ್ತೆ, ಸ್ವಲ್ಪ ವರ್ಷಗಳು ತಗೊಳುತ್ತೆ. ಜನರಿಗೆ ಏನು ಅವಶ್ಯಕತೆ ಇದೆ ಅಂತ ಫುಲ್ಫಿಲ್ ಮಾಡೋದಕ್ಕೆ ಸರ್ಕಾರನೂ ಸಹ ಎಲ್ಲೋ ಒಂದ್ ಕಡೆ ಮುಂಜಾಗ್ರತೆ ತೆಗೆದುಕೊಳ್ಳುತ್ತೆ ಅಂತ ನನಗೂ ಅನ್ನಿಸ್ತಾ ಇದೆ. ಈಗ ನಾವು ಈ ನಿಟ್ಟಿನಲ್ಲಿ ನಾವು ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಅಂದ್ರೆ ಈಗ RTI ನಮ್ಗೆ ಗೊತ್ತಿದೆ, ಈಗ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಇದೆ. ಜನ ಯಾವುದೇ ಅಂದ್ರೆ ಸಾರ್ವಜನಿಕರಿಗೆ ಸಂಬಂಧಪಟ್ಟಂಗೆ ಏನೇ ವಿಚಾರ ಇದ್ರು ಕೂಡ ಜನರಿಗೆ ಅದಕ್ಕೆ ಅರ್ಜಿ ಹಾಕಿ ಅವ್ರ ಮಾಹಿತಿ ತಗೊಳ್ಳೋಂತ ಅವಕಾಶ ಇದೆ. ಆದ್ರೆ ಈಗ ಪ್ರೆಸೆಂಟ್ ಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈಗ ಮಾಹಿತಿ ಕಣಜ ಪೋರ್ಟಲ್ ಓಪನ್ ಆಗಿದೆ. ಸೊ ಆ ಪೋರ್ಟಲ್ ಅಲ್ಲಿ ಅಂದ್ರೆ ನಾವು ಏನು ಕೇಳದೆ ಬೇಡ, ಅಂದ್ರೆ ಸರ್ಕಾರನೇ ತಾನಾಗಿ ಈ ವರ್ಷಕ್ಕೆ ಇಷ್ಟು ಬಡ್ಜೆಟ್ ಇದೆ, ಈ ತರ ಇರೋರಿಗೆ ರೀಚ್ ಮಾಡ್ಬೇಕು ಅನ್ಕೊಂಡಿದೀವಿ, ಈ ತರ ರೀಚ್ ಮಾಡ್ತೀವಿ ಅಂತ ಏನು ಇವಾಗ ಮಾಹಿತಿ ಕಣಜ ಪೋರ್ಟಲ್ ನಲ್ಲಿ ಹಾಕ್ತಿದ್ದಾರೆ. ಸೊ ಆವಾಗ ನಾವು ಅನ್ಕೋಬೇಕು ಅಂದ್ರೆ ಸರ್ಕಾರ ಜನರ ಪರವಾಗಿ ಅಂದ್ರೆ ಜನರಿಗೆ ಸಪೋರ್ಟಿವ್ ಆಗಿ ಯಾವ ರೀತಿ ಅಂದ್ರೆ ಮುಂದೆ ಬರ್ತಿದೆ ಜನರಿಗೆ ತಿಳಿಸ್ಕೊಡೋದಕ್ಕೆ, ಮತ್ತೆ ಜನ ಭಾಗವಹಿಸೋ ತರ ಯಾವ ರೀತಿ ಮಾಡ್ತಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದು ಒಂದಿದೆ. ಹೌದು, ಖಂಡಿತ. ಇವಾಗ ಜನರು ನೀವು ಹೇಳಿದ್ರಿ, ನಾವ್ ಹೇಳಿದ ತಕ್ಷಣ ಸರ್ಕಾರ ಎಲ್ಲ ಆಕ್ಷನ್ ಮಾಡಲ್ಲ, ಈ ತರ ಮಾಡ್ತಾರೆ ಅಂತ ಜನರು ಸಹ ಕಂಪ್ಲೇಂಟ್ ಮಾಡ್ತಾ ಇದಾರೆ. ಆಮೇಲೆ ನಾವು ಅವ್ರನ್ನ ಮಾಡಿದೀವಿ ಅಂತಾನು ಸಹ ಹೇಳಿದ್ರಿ. ಇವಾಗ ನಿಮ್ಮ ಗಮನಕ್ಕೆ ಬಂದ ಹಾಗೆ ಎಷ್ಟು ಜನ ಒಂದು ಪಾಸಿಟಿವ್ ಆಗಿ ಆಲೋಚನೆ ಮಾಡಿ ಅವರ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ ಮಂಜು ಅವರೇ? ಈಗ ನನಗೆ ತಿಳಿದ ಮಟ್ಟಿಗೆ ಅಂದ್ರೆ ಈಗ ಪರ್ಸೆಂಟೇಜ್ ವೈಸ್ ತಗೊಂಡ್ರೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಏನಾದ್ರೂ ಒಂಚೂರು ಬದಲಾವಣೆ ಆಗ್ಲಿ ಅನ್ನೋ ಅಂತವ್ರು ಒಂದು 50% ಇದಾರೆ. ಅಂದ್ರೆ ಹೇಳಿದ್ರೆ ಏನಾದ್ರು ಒಂದು ಬದಲಾವಣೆ ಆಗ್ಬಹುದು ಅಂತೇಳಿ. ಬಟ್ 20% ಜನ ನಮ್ಗೆ ಇದೆ ವಿಚಾರನೆ ಬೇಡ, ಯಾಕಂದ್ರೆ ನಮ್ ಕಷ್ಟ ನಮ್ಗೆ ಇದ್ದೇ ಇರತ್ತೆ ಅನ್ನೋ ಅಂತವ್ರು 20% ಜನ ಇದಾರೆ. ಸೊ ಆತರ ಸೊ ಪರ್ಸೆಂಟೇಜ್ ವೈಸ್ ತಗೊಂಡಾಗ ಅಂದ್ರೆ 50% ಆಗ್ಬಹುದೇನೋ ಅನ್ನೋಂತ ಒಂದು ಭರವಸೆ ಇರುವಂತವ್ರು ಇದಾರೆ. ಸೊ ಆ ನಿಟ್ಟಿನಲ್ಲಾದ್ರೂ ಕೂಡ ಅಂದ್ರೆ ಬದಲಾವಣೆ ಆದ್ರೆ ತುಂಬಾ ಒಳ್ಳೇದು. ಅಂದ್ರೆ ಜನರ ಅಭಿಪ್ರಾಯ ಸಂಗ್ರಹಣೆ ಮಾಡ್ತಿದ್ದಾರೆ ಅಂದಾಗ 100% ಈಗ ಸರ್ಕಾರ ಕೇಳಿದೆ ಅಂದ ತಕ್ಷಣ 100 ವಿಚಾರ ಹೇಳ್ತಾರೆ. ಸೊ 100 ವಿಚಾರನು ಒಂದೇ
ವರ್ಷದಲ್ಲೇನೆ ನಾವು ಅಳವಡಿಸ್ಕೊಳ್ಳೋದಕ್ಕೂ ಆಗಲ್ಲ. ಸೊ ಆ ತರ ಇರುವಾಗ ಯಾವ್ದು ಫಸ್ಟ್ ಪ್ರಿಯಾರಿಟಿ ಇದೆ, ಸೊ ಅದಕ್ಕೆ ಫಸ್ಟ್ ಪ್ರಿಯಾರಿಟಿ ಯಾವ್ದಿದೆ ಅದನ್ನ ಸರ್ಕಾರ ಮನಗಂಡು ಸೊ ಅದಕ್ಕೆ ಫಸ್ಟ್ ಬಜೆಟ್ ಅಲೋಕೇಶನ್ ಮಾಡುವಂತದ್ದು ತುಂಬಾ ಇಂಪಾರ್ಟೆಂಟ್. ಈಗ ನಾವು ಲಾಸ್ಟ್ 2 ವರ್ಷ 3 ವರ್ಷದಿಂದ ನೋಡುವಾಗ ನಮ್ಗೆ ಫಸ್ಟ್ ಪ್ರಿಯಾರಿಟಿ ಹೆಲ್ತ್ ಆಗಿದೆ. ಸೊ ಆರೋಗ್ಯದ ವಿಚಾರದಲ್ಲಿ ಸೊ ನಾವೆಲ್ಲರೂ ಕೂಡ ಕೋವಿಡ್ ಇಂದ ತುಂಬಾ ತೊಂದರೆ ಒಳಗಾಗಿದ್ದೀವಿ. ಸೊ ಆತರ ಇರುವಾಗ ಫಸ್ಟ್ ಪ್ರಿಯಾರಿಟಿ ನಮ್ಗೆ ಹೆಲ್ತ್ ಅಂತಂದಾಗ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಯಾವ ರೀತಿ ಅಂದ್ರೆ ಆಕ್ಷನ್ ಪ್ಲಾನ್ ಮಾಡುತ್ತೆ, ಬಜೆಟ್ ಇರುತ್ತೆ. ಸೊ ಆತರ ಈಗ ಜನ ಏನ್ ಹೇಳ್ತಾರೆ ಅದ್ರಲ್ಲಿ ಅವರ ಪ್ರಾಮುಖ್ಯತೆನ ಅರ್ಥ ಮಾಡ್ಕೋಬೇಕು, ಅಂದ್ರೆ BBMP ಕಡೆಯಿಂದ. ಈಗ ಕೊನೆಯದಾಗಿ ಇವಾಗ ನೀವು ಹೇಳಿದ ಮಟ್ಟಿಗೆ BBMPದು ಇರುವಂತ ಹೊಸ ನನ್ನ ನಗರ ನನ್ನ ಬಜೆಟ್ ಅನ್ನೋದ್ರ ಒಂದು ಕಾನ್ಸೆಪ್ಟಲ್ಲಿ ಸಮುದಾಯದ ಜನರಿಗೆ ನೀವೇನೆಲ್ಲ ಕೆಲಸ ಮಾಡ್ತಾ ಇದ್ದೀರಾ, ತುಂಬ ಬಡ ಜನರಿಗೆ ಕೆಲಸ ಮಾಡ್ತಾ ಇದ್ದೀವಿ, ಬೀದಿ ವ್ಯಾಪಾರಿಗಳಾಗಿರ್ಬೋದು, ಕನ್ಸ್ಟ್ರಕ್ಷನ್ ವರ್ಕರ್ ಆಗಿರ್ಬೋದು, ಅಥವಾ ನಾನಾ ರೀತಿಯ ತೊಂದರೆಗೆ ಒಳಗಾಗಿರುವಂತಹ ಸಮುದಾಯದ ಜನರಾಗಿರ್ಬೋದು, ಇವ್ರ ಜೊತೆ ನೀವು ಕೆಲಸ ಮಾಡ್ತಾ ಇದ್ದೀರಾ, ಅವ್ರಿಗೆ ಏನ್ ಸಂದೇಶನ ಕೊಡೋದಕ್ಕೆ ಬಯಸ್ತೀರಾ ಮಂಜು ಅವರೇ? ಆಕ್ಚುಲಿ ನಾನು ಎಲ್ರಿಗೂ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಅಂದ್ರೆ ಬದಲಾವಣೆ ಖಂಡಿತವಾಗಿ ಆಗ್ಲೇಬೇಕು. ಸೊ ಬದಲಾವಣೆ ಆಗ್ಬೇಕು ಅನ್ನೋವಾಗ ನಾವು ಪ್ರಯತ್ನ ಮಾಡಿದ್ರೆ ಮಾತ್ರನೇ ಬದಲಾವಣೆ ಆಗೋದು. ಸೊ ಒಂದ್ ಅವಕಾಶ ಕೊಟ್ಟಿದ್ದಾರೆ BBMP ಕಡೆಯಿಂದ ನಮ್ಗೆ, ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ. ಸೊ ಎಷ್ಟು ಮಟ್ಟಿಗೆ ಗಣನೆಗೆ ತಗೋತಾರೆ ಅಥವಾ ಇಲ್ಲ ಅನ್ನೋಂಥದ್ದು ಸೆಕೆಂಡ್ರಿ. ಬಟ್ ಆದ್ರೆ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಅಂದ್ರೆ ನನ್ನ ಸ್ವಂತ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ 100% ಈಗ ಅಂದ್ರೆ ಒಂದು ಅಭಿಪ್ರಾಯ ಕೇಳೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ 100% ಮಾಡ್ಲಿಲ್ಲ ಆದ್ರೂ ಅಟ್ಲೀಸ್ಟ್ ಸಾಧ್ಯತೆ ಎಷ್ಟಿರುತ್ತೆ ಅಷ್ಟಾದ್ರೂ ಕೂಡ ಅಂದ್ರೆ ಜನರಿಗೆ ಇಂಥದ್ ಬೇಕಿದೆ ಅನ್ನೋಂಥದ್ದಾದ್ರೂ ಅವ್ರಿಗೆ ಮನ್ಸಿಗೆ ಅಂದ್ರೆ ಒಂದು BBMPಗೆ ತಿಳುವಳಿಕೆ ಬರುತ್ತೆ. ಅಂದ್ರೆ ಬರೀ ಇವರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಏನಿರ್ತಾರೆ ಸೊ ಅವ್ರ ಜೊತೆಲಿರುವಂತ ಕಾರ್ಯಕರ್ತರು ಏನಿರ್ತಾರೆ ಸೊ ಅವರು ಒಂದು ಮೈಂಡ್ ಸೆಟ್ ಮೇಲೆನೆ ಬಡ್ಜೆಟ್ ಮತ್ತೆ ಇನ್ನೊಂದು ಮತ್ತೊಂದು ಆಗ್ತಿರುತ್ತೆ. ಸೊ ಜನಸಾಮಾನ್ಯರಿಗೆ ಏನ್ ಬೇಕು ಅನ್ನೋಂಥದ್ದು ಇಲ್ಲಿ ಫಿಲ್ಟರ್ ಆಗ್ಬಿಡುತ್ತೆ. ಈ ಏರಿಯಾ ಲೆವೆಲ್ ಅಲ್ಲಿ ಏನ್ ಬೇಕು ಅನ್ನೋದ್ರ ಬಗ್ಗೆ ಒಬ್ರು ಲೀಡರ್ನ ಮಾತ್ರ ಕೇಳ್ತಾರೆ ಹೊರತು ಒಬ್ರು ಅಥವಾ 5 ಜನ ಲೀಡರ್ನ ಕೇಳ್ತಾರೆ, ಆದ್ರೆ ಜನರ ಹತ್ರ ಬಂದು ಯಾರು ಮಾತಾಡಕ್ ಹೋಗಲ್ಲ. ಸೊ ಜನರಿಗೆ ಅದ್ ಏನ್ ಆಗ್ತಿದೆ ಅನ್ನೋದು ಗೊತ್ತಿಲ್ಲ. ಈಗ ವಾರ್ಡ್ ಕಮಿಟಿನೂ ಕೂಡ ಎಲ್ಲಿ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಲ್ಲಿ ಜನ ಬಂದು ಭಾಗವಹಿಸ್ತಾರೆ, ಕೆಲವೊಂದ್ ಕಡೆ ತುಂಬಾ ಕಡೆ ಅಂದ್ರೆ ಭಾಗವಹಿಸೋದೇ ಇಲ್ಲ. ಯಾಕೆ ನಾವೇನ್ ಹೇಳಿದ್ರು ಅಲ್ಲಿ ಅಂದ್ರೆ ಗಣನೆಗೆ ತಗೊಳಲ್ಲ ಆತರ ಅಂತೇಳಿ ತುಂಬಾ ಜನ ಬಂದು ಗಣನೆ ಅಂದ್ರೆ ಭಾಗವಹಿಸೋದೇ ಇಲ್ಲ. ಅಲ್ಲ ಅಟ್ಲೀಸ್ಟ್ ನಮ್ಗೆ ಒಂದು ಪ್ಲಾಟ್ಫಾರ್ಮ್ ಇದೆ, ಈಗ ನಮ್ಗೆ ಸಂವಿಧಾನವಾಗಿ ಒಂದು ಪ್ಲಾಟ್ಫಾರ್ಮ್ ಇದೆ, ಒಂದು ವಾರ್ಡ್ ಕಮಿಟಿ ಅನ್ನೋದು. ಅಟ್ಲೀಸ್ಟ್ ನಾವ್ ಹೇಳ್ತೀವೋ ಬಿಡ್ತೀವೋ ಏನ್ ಆಗ್ತಿದೆ ಅಂತ ತಿಳ್ಕೊಬೇಕಾಗಿರೋದು ಕೂಡ ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ. ಅದ್ರ ಜೊತೆಲಿ ಈ ತರ ಒಂದು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಅಂತಂದಾಗ ಸೊ ಖಂಡಿತವಾಗಿ ನಮ್ಮ ಅಭಿಪ್ರಾಯನ ನಾವು ತಿಳಿಸುವಂತದ್ದು ಕೂಡ ನಮ್ದೇ ಜವಾಬ್ದಾರಿ ಅಂತ ಹೇಳ್ತೀನಿ ನಾನು. ಅಂದ್ರೆ ನಾವು ಸುಮ್ನೆ ಏನ್ ಮಾಡ್ತಾರೆ ಇವರು ಏನೂ ಆಗಲ್ಲ ಆತರ ಅಂತೇಳಿ ನಾವು ವೇಗಾಗಿ ಕಣ್ಮುಚ್ಕೊಂಡು ತೀರ್ಮಾನನ ತಗೋಬಾರ್ದು. ನಾವು ನಮ್ಗೆ ಏನ್ ಗೊತ್ತೋ ಅದನ್ನ ಅಟ್ಲೀಸ್ಟ್ ನಾವು ತಿಳಿಸುವಂತ ಒಂದು ಪ್ರಯತ್ನನಾದ್ರೂ ನಾವು ಮಾಡಿದ್ರೆ ತುಂಬಾ ಬದಲಾವಣೆ ನಾವು ತರಬಹುದು ಅಂತ ನನ್ನ ಅಭಿಪ್ರಾಯ. ಓಕೆ ಮಂಜೂರೇ, ಥ್ಯಾಂಕ್ ಯು ಸೋ ಮಚ್. ತುಂಬ ಒಂದು ಅಮೂಲ್ಯವಾದ ವಿಚಾರಗಳನ್ನು ಸಮುದಾಯದ ಜನರಿಗೆ ತಿಳಿಸಿದ್ದೀರಾ. ಯಾಕೆಂದರೆ ಯಾವ ಒಂದು ನಾವು ಹಿಸ್ಟ್ರಿನಲ್ಲೇ ಕೇಳಿಲ್ಲ ಈ ಥರ ಬಜೆಟ್ ಪ್ಲಾನಿಂಗ್ ಮಾಡಬೇಕಾದ್ರೆ ಜನಗಳ ಒಂದು ಅಭಿಪ್ರಾಯನ ತೆಗೆದುಕೊಂಡು ಈ ಸಲ ಒಂದು ಅವರ ಮಾಹಿತಿ ಸಂಗ್ರಹಣೆ ಮಾಡ್ತಾ ಇರೋದು ಇದೇ ಮೊದಲನೇ ಬಾರಿಗೆ ಅಂತ ನನಗೂ ಅನ್ನಿಸ್ತಾ ಇದೆ. ಖಂಡಿತ ಇದು ಸಕ್ಸಸ್ ಆಗ್ಲಿ ಅಂತ ನಾನು ಸಹ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಈಗ ವಾರ್ಡ್ ಕಮಿಟಿ ಇದು ನಾನು ಏನ್ ಹೇಳ್ತಿದ್ನಲ್ಲ ಸೊ ಅದ್ರಲ್ಲಿ ಖಂಡಿತವಾಗಿ ಪ್ರತಿ ವರ್ಷನು ಅಂದ್ರೆ ಕೇಳ್ತಾರೆ, ಅಂದ್ರೆ ನಿಮ್ ಇದಕ್ಕೆ ವಾರ್ಡ್ಗೆ ಏನ್ ಬೇಕು, ಎಷ್ಟ್ ಬೇಕು, ಯಾವ್ದಕ್ಕೆ ಬಡ್ಜೆಟ್ ಬೇಕು ಆತರ ಇರುವಾಗ ಅದೇ ನಾನು ಹೇಳ್ದಂಗೆ ಒಂದ್ 5-10 ಜನಕ್ಕೆ ಮಾತ್ರನೇ ಸೀಮಿತ ಆಗ್ತಿತ್ತು. ಸೊ ಇವಾಗ ಅಂದ್ರೆ BBMP ಕಡೆಯಿಂದ ಪಬ್ಲಿಕ್ ಗೆ ಅಂದ್ರೆ ನಾಗರಿಕರಿಗೆ ಅಂದ್ರೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅನ್ನುವಾಗ ಸೊ ಜನರಿಗೆ ಒಂದು ಅವರು ಆಪರ್ಚುನಿಟಿ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಗೌರವ ಕೊಡುತ್ತಾರೆ, ಅಂದ್ರೆ ಜನಸಾಮಾನ್ಯರನ್ನ ಅವರು ಗೌರವಿಸ್ತಿದ್ದಾರೆ ಅಂತ ಹೇಳಿ. ಸೊ ಈ ಒಂದು ಅವಕಾಶನ ಯಾರು ಕೂಡ ಕಳ್ಕೋಬಾರ್ದು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮಂಜು. ತುಂಬಾ ವ್ಯಾಲ್ಯುಬಲ್ ವಿಚಾರನ ನಮ್ಮ ಜೊತೆ ಇವತ್ತು ಮಾತನಾಡಿದ್ರಿ. ಯಾಕೆ ಅಂತಂದ್ರೆ ಇದು ತುಂಬಾನೇ ಮುಖ್ಯ, ಯಾರಿಗೂ ಗೊತ್ತಿಲ್ಲ ಇದು ಈಗ ರೀಸೆಂಟ್ ಆಗಿ ಆಗಿರೋದು ಅಂತ ಅನ್ಸುತ್ತೆ. ಖಂಡಿತ ಈ ಸಂದೇಶ ಎಲ್ಲ ಜನರು ಕೇಳಿಸ್ಕೊಂಡು ಅದಕ್ಕೆ ಪ್ರತಿಕಾರನ ಮಾಡಲಿ ಅಂತ ನಾನು ಸಹ ಆಶಿಸ್ತೀನಿ. ಎಲ್ಲ ವಾರ್ಡ್ಗಳಲ್ಲೂ ಜನ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಅವ್ರನ್ನ ತೊಡಗಿಸ್ಕೊಳ್ಳಿ ಅಂತಲೂ ಸಹ ನಾನು ಆಶಿಸ್ತೀನಿ. ಮಂಜು ಅವರೇ, ಥ್ಯಾಂಕ್ ಯು ಸೋ ಮಚ್. ಕೇಳಿದ್ರಲ್ಲ ಕೇಳಿದರೆ ಇಷ್ಟೊತ್ತರೆಗೂ ನಮ್ಮ ಜೊತೆ ಮಂಜುಳಾ ಅವ್ರು ಮಾತನಾಡ್ತಾ ಇದ್ರು. ತುಂಬ ವಿಚಾರಗಳನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ಎಲ್ಲೋ ಒಂದು ಕಡೆ ನನಗೆ ಇದು ತುಂಬಾ
ಖುಷಿ ಅನ್ನಿಸ್ತು. ಮಂಜುಳಾ ಅವ್ರು ಹೇಳಿರೋ ಪ್ರಕಾರ ಮುಂಚೆ ಎಲ್ಲ ಬಜೆಟ್ ಪ್ಲಾನ್ ಮಾಡಬೇಕಾದ್ರೆ ವಾರ್ಡ್ ಕಮಿಟಿ ಮೆಂಬರ್ಸ್ನ ಕೇಳ್ತಾ ಇದ್ರು, ಅಲ್ಲಿ ಒಂದು 5-6 ಸದಸ್ಯರ ಒಂದು ಒಪಿನಿಯನ್ ತೆಗೆದುಕೊಳ್ತಾ ಇದ್ರು. ಆದ್ರೆ ಇದೇ ಮೊದಲನೇ ಬಾರಿಗೆ ಅಂತ ಹೇಳಿದ್ರು ತಪ್ಪಾಗಲಾರದು. BBMP ಅವರು ನನ್ನ ನಗರ ನನ್ನ ಬಜೆಟ್ ಅನ್ನೋ ಒಂದು ಮಾಹಿತಿ ಸಂಗ್ರಹದಲ್ಲಿ ಜನರಿಗೆ, ಪ್ರತಿಯೊಬ್ರು ಜನರಿಗೂ ಡೋರ್ ಟು ಡೋರ್, ಅಂದ್ರೆ ಯಾರೆಲ್ಲ ಬಡತನದಲ್ಲಿ ಜೀವನ ನಡೆಸ್ತಾ ಇದ್ದಾರೋ, ಅವತ್ತು ದುಡಿದು ಅವತ್ತು ಬದುಕನ್ನ ನಡೆಸ್ತಾ ಇರುವಂತವ್ರು ತುಂಬಾ ಜನ ನಗರದಲ್ಲೂ ಸಹ ಇದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ಕನ್ಸ್ಟ್ರಕ್ಷನ್ಸ್ ವರ್ಕರ್ಸ್ ಇದ್ದಾರೆ, ವೃತ್ತಿ ಮಾಡುವಂತ ಮಹಿಳೆಯರಿದ್ದಾರೆ, ಜೈವಿಂದ ಬದುಕ್ತಾ ಇರುವಂತ PLHVಗಳಿದ್ದಾರೆ. ಎಲ್ಲರಿಗೂ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಎಲ್ಲರಿಗೂ ಸಹ ಅವರ ಒಂದು ಏನ್ ಅವಶ್ಯಕತೆ ಇದೆ ಅನ್ನೋದನ್ನ ಮಾಹಿತಿ ಸಂಗ್ರಹಣೆ ಮಾಡಿ ಇದನ್ನ ಮತ್ತೆ ವಾರ್ಡ್ಗೆ ಅವರು ಕೊಡುವಂತ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಖಂಡಿತ ನಾವು ಹೇಳಿದ ತಕ್ಷಣನೇ ಎಲ್ಲಾನು ಬಜೆಟ್ ಸರಿ ಹೋಗಲ್ಲ. ಆದ್ರೆ ಕ್ರಮೇಣ ಒಂದಾಗಿ ಎಲ್ಲೋ ಒಂದ್ ಕಡೆ ನಾವು ಹೇಳಿರೋ ಒಂದು ಬಜೆಟ್ ಸಹ ಒಂದು ಸಮಯಕ್ಕೆ ರೀಚ್ ಆಗ್ಬೋದು ಅಂತ ನನಗೂ ಸಹ ಅನಿಸ್ತಾ ಇದೆ. ಖಂಡಿತ ನೀವೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ ಅಂತ, ಸಪೋರ್ಟ್ ಮಾಡ್ತೀರಾ ಅಂತಲೂ ಸಹ ನಾನು ನಂಬಿದ್ದೀನಿ. ಕೆಳಗಡೆ ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಊಟ ಅಂದ್ರೆ ಬರೀ ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ ಊಟದ ಜೊತೆಗೆ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.